ಇವಳೇನ್ ಹೇಳ್ತಿದ್ದಾಳೆ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಇವಳ ಹತ್ರ ಇದ್ದಿದ್ ಬಂಗಾರನ ಇವನ್ ಕದ್ದಿದ್ದಾನೆ ಅಂತ ಹೇಳ್ತಿದ್ದಾಳೆ ಇವಳು. ಹಾಗಲ್ಲ ಅತ್ತೆ, ನನಗ್ ಗೊತ್ತಿಲ್ದಿರ ಬಂಗಾರ ಇವಳ ಹತ್ರ ಯಾವುದು? ಯಾರಿಗೂ ಗೊತ್ತಿಲ್ದಿರ ಬಂಗಾರ ಹೆಂಗ್ ಕಾಣೆ ಆಯ್ತೋ ಅದು ಶಂಕರನೇ ಕದ್ದಿದ್ದು ಅಂತ ಹೇಳ್ತಿದ್ದಾಳೆ. ಅಯ್ಯೋ, ನಿನ್ ನಾಟಕ ತುಂಬಾ ಚೆನ್ನಾಗಿದೆ. ಇವರು ನನಗೆ 2 ಲಕ್ಷ ಕೊಡ್ಬೇಕಾಗುತ್ತಲ್ಲ ಅಂತ ನನಗೆ ಕಳ್ಳ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಇನ್ನೊಂದು ಕ್ಷಣನೂ ಈ ಮನೇಲಿ ಇರಲ್ಲ ನಾನು. ಅದು ಹಾಗಲ್ಲ ಶಂಕು. ಶಂಕರು ಇರೋ, ಅದ್ ಹಾಗಲ್ವೋ ಶಂಕರು? ಏನಮ್ಮ ಅಷ್ಟಕ್ಕೂ ಚಿನ್ನದ ಸರ ಯಾವುದು? ಅದನ್ನ ಶಂಕು ಬಾವ ತಗೊಳ್ಳೋದು ಅಂದ್ರೆ ಏನು? ನಿನಗೂ ನನ್ ಮೇಲೆ ನಂಬಿಕೆ ಇಲ್ವಾ ಕಾವೇರಿ? ಅಮ್ಮ, ನಾನು ಅನುಮಾನ ಪಡ್ತಿಲ್ಲ ಅಮ್ಮ. ವಿಷಯ ಏನು ಅಂತ ಕೇಳ್ತಿದ್ದೀನಿ, ಹೇಳಮ್ಮ. ಆ ಸರ ಯಾರ್ದು? ಅಮ್ಮ ಹೇಳಮ್ಮ. ನೀನ್ ಹುಟ್ಟಿದ ಹಾಗೆ ನನಗ್ ಸಿಕ್ಕಿದ ಆಭರಣ ಅದು. ನೀನ್ ದೊಡ್ಡವಳಾದ್ಮೇಲೆ ನಿನಗ್ ಹಾಕ್ಬೇಕು ಅಂತ ಯಾರಿಗೂ ಗೊತ್ತಾಗ್ದಾಗೆ ಮುಚ್ಚಿಟ್ಟಿದ್ದೆ. ಅದಷ್ಟೇ ಅಲ್ಲ, ನೀನ್ ಹುಟ್ಟಿದ್ಮೇಲೆ ಸಿಕ್ತು ಅಂತ ನೀನ್ ನೆನಪಿಗೋಸ್ಕರ ಇಟ್ಕೊಂಡಿದ್ದೆ. ಈಗ ನಿನಗಿರೋ ಪರಿಸ್ಥಿತಿ ನೋಡಿ ನಿನಗೆ ಉಪಯೋಗ ಆಗತ್ತೇನೋ ಅಂತ ಕೊಡೋಣ ಅಂತ ನೋಡಿದ್ರೆ ಇರ್ಲಿಲ್ಲ. ಯಾರು ತಗೊಂಡಿದಾರೋ ಗೊತ್ತಾಗ್ತಿಲ್ಲ. ಲೋ ಶಂಕರು, ನಿಂತ್ಕೊಳ್ಳೋ, ನನ್ ಮಾತ್ ಕೇಳೋ. ನಿಂತ್ಕೋ ಬಾವ. ಏನಿದು? ಅಮ್ಮನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ಯಾ ಬಾವ? ಅಂದ್ರೆ ನಿನ್ ಮಾತಿನ ಅರ್ಥ ಅತ್ತೆ ಹೇಳ್ದ ಹಾಗೇನೆ ನನ್ ಕಳ್ತನ ಮಾಡಿದೀನಿ ಅಂತನಾ? ಅಯ್ಯೋ, ಅದ್ ಹಾಗಲ್ಲ ಬಾವ. ಅಮ್ಮನ್ ಬದ್ಲಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಬಾವ. ನನ್ನನ್ನ ಅರ್ಥ ಮಾಡ್ಕೋ ಬಾವ. ಅಮ್ಮನ್ ಮಾತ್ನ ನೀನೇನ್ ಮನ್ಸಿಗೆ ಹಾಕೋಬೇಡ. ಒಳಗ್ ಹೋಗು ಬಾವ. ಇಷ್ಟು ವರ್ಷ ಓದಿದ್ದೆಲ್ಲ ವ್ಯರ್ಥ ಆಗತ್ತೆ ಬಾವ. ದಯವಿಟ್ಟು ಇದನ್ನೆಲ್ಲ ಮರ್ತು ಹೋಗು ಬಾವ. ಇನ್ 2 ದಿನ ಅಷ್ಟೇ ಸಮಾಧಾನವಾಗಿರು ಬಾವ. ಆ 2 ಲಕ್ಷ ದುಡ್ಡನ್ನ ನಾನ್ ತಗೊಂಡ್ ಬರ್ತೀನಿ ಬಾವ. ಹೇಗೋ ಈ ಒಡವೆ ಮ್ಯಾಟ್ರು ಈಗ ಡೈವರ್ಟ್ ಆಗೋಗಿದೆ. ನಾನ್ ಹೆಂಗೋ ಎಸ್ಕೇಪ್ ಆಗೋದೆ. ಈ 2 ಲಕ್ಷನೂ ಹೆಂಗಾದ್ರೂ ಈಸ್ಕೊಂಡು ಓಡ್ ಹೋಗ್ಬಿಡ್ಬೇಕು. ನನ್ನ ನಂಬು ಬಾವ. ಕಾವೇರಿ, 2 ದಿನ ಟೈಮ್ ಕೊಡ್ತೀನಷ್ಟೇ. ಹಾ ಸರಿ ಬಾವ. ಸರಿ, ಹಾಗಾದ್ರೆ ಅವನ್ ಕೇಳ್ತಿರೋ ದುಡ್ಡನ್ನ ಬೇಗ ವ್ಯವಸ್ಥೆ ಮಾಡಿ. ನನ್ ಮೊಮ್ಮಗನ್ ಜೀವನ ಅದೇನಾಗತ್ತೋ ಏನೋ. ನಾನ್ ಸುಳ್ಳು ಹೇಳಲಿಲ್ಲ ಕಾವೇರಿ. ಆ ಬಂಗಾರದ ಸರ ಮನೇಲಿ ಯಾರು ಕತ್ತಿದ್ದಾರೆ. ಅದು ಮಾಮೂಲಿ ಬಂಗಾರದ ಸರ ಅಲ್ಲ. ಅಮ್ಮ, ಆ ಬಂಗಾರ ಹೋಯ್ತಲ್ವಾ? ಅದು ಸಿಕ್ಕಿರೋ ಬಂಗಾರ ಅಲ್ವಮ್ಮ, ಅದಕ್ಕೆ ಹೋಯ್ತು. ದಯವಿಟ್ಟು ಮರ್ತ್ ಬಿಡಮ್ಮ. ನಿನ್ ಬೇಜಾರಾಗ್ಬೇಡಮ್ಮ. ಹಾಗ್ ಮಾತಾಡ್ಬೇಡ ಕಾವೇರಿ, ನನ್ ಸಂಕಟ ಆಗತ್ತೆ. ಏನಿದು? ಈ ರೂಮ್ನ ಯಾರು ತೆಗೆಯಲ್ಲ ಅಲ್ವಾ? ಇವತ್ತು ಓಪನ್ ಆಗಿದೆ ಅಂದರೆ ಯಾರು ಓಪನ್ ಮಾಡಿರ್ಬೋದು?
ಪೃಥ್ವಿ, ನೀನೇನು ಮಾಡ್ತಿದ್ಯಾ? ಹೇ ಪೃಥ್ವಿ, ಏನು ನೋಡ್ತಿದ್ಯಾ? ಈ ರೂಮ್ ಬಗ್ಗೆ ಎಷ್ಟೋ ಸಲ ನಾನು ಏನೇ ಕೇಳಿದ್ರು ಹೇಳದೆ ಹೊರಟೋಗ್ತಾ ಇದ್ರಿ. ಈ ರೂಮ್ಗೆ ನೀವು ಮಾತ್ರ ಹೋಗ್ತೀರಾ? ಅಂತ ಸೀಕ್ರೆಟ್ ಏನಿದೆಯಪ್ಪ ಒಳಗಡೆ? ಹೇಳಿ ಅಪ್ಪ. ನಾನೇನು ಮುಚ್ಚಿಟ್ಟಿದ್ದೀನೋ? ಆ ರೂಮಲ್ಲೂ ಏನು ಮುಚ್ಚಿಟ್ಟಿಲ್ಲ ಕಣೋ. ನಿನ್ನ ಹತ್ರನೂ ಏನು ಮುಚ್ಚಿಟ್ಟಿಲ್ಲ. ನಾನು ಓಪನ್ ಬುಕ್ ಕಣೋ. ಅಂದಾಗೆ ಆ ಲ್ಯಾಂಡ್ ಕೇಸ್ ಏನಾಯ್ತು? ಅದ್ರ ಬಗ್ಗೆ ಸ್ಟಡಿ ಮಾಡ್ತೀಯಾ? ನ್ಯಾಯನ ಗೆಲ್ಸೋದಕ್ಕೆ ಅನುಭವನೇ ಇರಬೇಕು ಅಂತ ಏನಿಲ್ಲಪ್ಪ. ಯಾವ್ದು ಅನ್ಯಾಯ ಯಾವ್ದು ನ್ಯಾಯ ಅಂತ ಗೊತ್ತಿದ್ರೆ ಸಾಕು. ನನಗೆ ಗೊತ್ತಿರೋ ಹಾಗೆ ನ್ಯಾಯ ಕಾವೇರಿ ಪರವಾಗೇ ಇದೆ ಅಪ್ಪ. ವೀರಭದ್ರನ ಬಗ್ಗೆ ಹೊರಗಡೆನೂ ವಿಚಾರಿಸಿದೆ ನಾನು. ಯಾರು ಕೂಡ ಅವನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇಲ್ಲ. ಅಷ್ಟೇ ಯಾಕೆ, ನೀವು ಕೂಡ ಈ ಕೇಸ್ ಮುಗಿಯೋಷ್ಟರಲ್ಲಿ ಅವನೊಬ್ಬ ಫ್ರಾಡ್ ಅಂತ ಒಪ್ಕೋತೀರಾ? ಪೃಥ್ವಿ, ನಾನೊಬ್ರು ಕೇಸ್ ತಗೊಂಡೆ ಅಂತಂದ್ರೆ ಆಲ್ಮೋಸ್ಟ್ ಅವ್ರು ಗೆದ್ದಂಗೆನೆ. ಅಂದ್ರೆ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತೀರಾ, ಕ್ಲೈಂಟ್ನ ಹೆದರಿಸ್ತೀರಾ, ನಿಮಗೆ ಗೊತ್ತಿರೋ ಕ್ರಿಮಿನಲ್ ಬುದ್ಧಿನೆಲ್ಲ ಉಪಯೋಗಿಸಿ ನ್ಯಾಯನ ಅನ್ಯಾಯ ಆಗಿ ಬದಲಾಯಿಸಬೇಕು ಅಂತ ನೋಡ್ತಾ ಇದ್ದೀರಾ? ಏನು ಮಾತಾಡ್ತಿದ್ಯೋ? ನೀವೇ ಹೇಳಿದ್ರಲ್ಲಪ್ಪ, ನಾನು ಕೇಸ್ ಒಪ್ಕೊಂಡ್ಮೇಲೆ ಗೆದ್ದೇ ತೀರ್ತೀನಿ ಅಂತ. ಅಂದ್ರೆ ನೀವು ಗೆಲ್ಲೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀರಾ ಅಂತ ಅರ್ಥ ಅಲ್ವಾ? ಪೃಥ್ವಿ, ಇದೆಲ್ಲ ನಿನಗೇನು ಅರ್ಥ ಆಗಲ್ಲ. ಕೇಸ್ ಕಂಪ್ಲೀಟ್ ಆದಮೇಲೆ ಎಲ್ಲ ನಿನಗೆ ಅರ್ಥ ಆಗುತ್ತೆ. ನೀನು ಗೆಲ್ಲಬೇಕು ಅಂತ ತಂದೆಯಾಗಿ ನಾನು ಕೋರ್ಕೋತೀನಿ. ಆದರೆ ಒಬ್ಬ ಲಾಯರ್ ಆಗಿ ಮಾತ್ರ ನಾನೇ ಗೆಲ್ಲಬೇಕು ಅಂತ ಅನ್ಕೋತೀನಿ. ಗೆದ್ದೆ ಗೆಲ್ತೀನಿ. ಎನಿವೆ, ಆಲ್ ದ ಬೆಸ್ಟ್ ಪೃಥ್ವಿ. ಥ್ಯಾಂಕ್ ಯು ಅಪ್ಪ. ನಾನು ಈ ಕೇಸ್ ಗೆಲ್ಲೋದಕ್ಕಿಂತ ಆ ಜಮೀನು ಕಾವೇರಿಗೆ ಸಿಗೋ ಹಾಗೆ ಮಾಡೋದೇ ಮುಖ್ಯ ಅಪ್ಪ. ಅವ್ರ ಜೀವನಕ್ಕೆ ಆ ಭೂಮಿನೇ ಆಧಾರ. ಖಂಡಿತ ಆ ಭೂಮಿ ಅವ್ರಿಗೆ ಸೇರೋ ಹಾಗೆ ಮಾಡ್ತೀನಿ ನಾನು. ಪೃಥ್ವಿ, ನೀನು ಹೋಗು, ನಾನು ಬರ್ತೀನಿ. ಆಗಲಿ ಅಪ್ಪ. ವಕೀಲ್ ಸಾಹೇಬ್ರನ್ನ ನೋಡ್ತಿದ್ರೆ ಅವರು ಬೇರೆಯವ್ರ ತರ ಅಂತ ನಂಗೆ ಅನ್ಸಲ್ಲ. ಆಕಾಶದಲ್ಲಿ ಬೆಳಗೋ ಹುಣ್ಣಿಮೆ ಚಂದ್ರ ಭೂಮಿ ಮೇಲೆ ಬಂದಿರೋ ತರ ಇದೆ. ಮನುಷ್ಯನಾಗಿ ಹುಟ್ಟಿ ದೇವ್ರಾಗಿರೋ ಶ್ರೀರಾಮಚಂದ್ರ ಮತ್ತೆ ಯುರೋಪ್ದಲ್ಲಿ ಭೂಮಿಗೆ ಬಂದಿರೋ ಹಾಗಿದೆ. ಏನ್ ಕಾವೇರಿ, ಇಷ್ಟು ಬೆಳಗ್ಗೆನೆ ಬಂದಿದ್ಯಾ? ಇಷ್ಟು ಬೆಳಿಗ್ಗೆ ಅಂತ ಹೇಳ್ತಿದಾರಲ್ಲ ಸಾಹೇಬ್ರೆ, ನಾನಷ್ಟೇ ಅಲ್ಲ, ಯಾವುದೇ ಹೆಣ್ಣಾಗಿದ್ರು ಕೋಳಿ ಕೂಗಕ್ಕೂ ಮುಂಚೆ ಎದ್ದು ಮನೇಲಿರೋ ಎಲ್ಲಾ ಕೆಲ್ಸನೂ ಪೂರ್ತಿ ಮಾಡ್ಕೊಂಡು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ. ಅಲ್ಲ, ಇಷ್ಟು ಬೇಗ ನೀನು ಎದ್ದೇಳ್ತೀಯ ಅಂದ್ರೆ ನೀನು ಕೂಡ ಜಾಗಿಂಗ್ ಬರ್ಬೋದಲ್ವಾ ಕಾವೇರಿ? ಆಗ ಆರೋಗ್ಯವಾಗಿರ್ತೀಯ ಅಲ್ವಾ? ಕಷ್ಟಪಟ್ಟು ಕೆಲ್ಸ ಮಾಡೋ ನನ್ನಂತ ಹೆಣ್ಮಕ್ಳಿಗೆ ನಿಮ್ ತರ ಜಾಗಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ವಕೀಲ್ ಸಾಹೇಬ್ರೆ. ನಾವು ಮಾಡೋ ಕೆಲ್ಸನೇ 10 ಮೈಲು ಓಡೋ ಅಷ್ಟೇ ಸಮ ವಕೀಲ್ ಸಾಹೇಬ್ರೆ. ಅದು ಸರಿನೇ. ಹೆಣ್ಮಕ್ಳು ಮನೆ ಕೆಲಸ ಜಮೀನ್ ಕೆಲಸ ಅಂತ ನೋಡ್ದೆ ಅವ್ರಿಗೆ ಗೊತ್ತಿಲ್ಲ ಒಳ್ಳೆ ಎಕ್ಸರ್ಸೈಸ್ ಮಾಡ್ತಿರ್ತಾರೆ. ಹೌದು ಕಾವೇರಿ, ನಿಮ್ ಜಮೀನ್ ಕೇಸ್ ಕೋರ್ಟಲ್ಲಿದೆ, ಆದ್ರೂ ಒಂಚೂರು ಟೆನ್ಷನ್ ಆಗಿಲ್ಲ. ನೀನು ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ತಿದ್ಯಾ. ನಿನ್ನೆ ನೀವ್ ಗೆಲ್ತೀರಾ ಅಂತ ಹೇಳಿದ್ರಲ್ಲ ವಕೀಲ್ ಸಾಹೇಬ್ರೆ, ಅದಕ್ಕೆ ಧೈರ್ಯವಾಗಿದ್ದೀನಿ. ನೀವೇ ನನ್ ಧೈರ್ಯ. ಕಾವೇರಿನ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ. ಆಧಾರಗಳೇನೋ ಕಾವೇರಿ ಪರವಾಗೇ ಇದ್ದಾವೆ, ಆದ್ರೆ ಕೇಸು ಕಾವೇರಿ ಪರವಾಗಿ ಬರುತ್ತೋ ಅಲ್ವೋ ಅಂತ ಒಂದು ಸಣ್ಣ ಭಯ ನನಗೆ. ಏನಾಯ್ತು ಸಾಹೇಬ್ರೆ, ಯೋಚನೆ ಮಾಡ್ತಿದ್ದೀರಾ ಕೇಸ್ ಬಗ್ಗೆನಾ? ಹೌದು ಕಾವೇರಿ, ನಾವ್ ಈ ಕೇಸ್ನ ಖಂಡಿತ ಗೆಲ್ತೀವಿ. ಆ ಜಮೀನ್ ನಿಮ್ಗೆ ಎಷ್ಟು ಮುಖ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ ಜಮೀನ್ ನಿಮ್ಗೆ ವಾಪಸ್ ಸಿಗೋ ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ಇನ್ಯಾವತ್ತೂ ಇಂಥ ಸಮಸ್ಯೆಗಳು ಬರದಿರೋ ಹಾಗೆ ಜಮೀನ್ನ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸೇ ಕೊಡೋದು ನಾನು.
ಸರಿ ವಕೀಲ್ ಸಾಹೇಬ್ರೆ. ಥ್ಯಾಂಕ್ ಯು ಕಾವೇರಿ. ನನಗ್ಯಾಕೆ ಸಾಹೇಬ್ರೆ ಥ್ಯಾಂಕ್ಸ್ ಹೇಳಿದ್ರಿ? ಇದು ನನ್ನ ಮೊದಲನೇ ಕೇಸ್. ಹೇಗೆ ವಾದ ಮಾಡೋದು, ಎದುರಾಳಿನ ಹೇಗೆ ಎದುರಿಸೋದು, ನನ್ನಿಂದ ವಾದ ಮಾಡೋಕ್ಕಾಗುತ್ತೋ ಇಲ್ವೋ ಇಂಥ ಎಷ್ಟೋ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಾಡ್ತಾ ಇದ್ವು. ಆದರೆ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನನ್ನಲ್ಲೂ ಕೂಡ ಧೈರ್ಯ ಹುಟ್ಟುತ್ತಾ ಇದೆ. ನಿನ್ನಿಂದನೇ ಕಾವೇರಿ, ನನಗೆ ಗೊತ್ತಿಲ್ಲದೆ ನಾನು ಮುಂದೆ ಹೋಗ್ತಾ ಇರೋದು. ಇದೆಲ್ಲದಕ್ಕೂ ನೀನೇ ಕಾರಣ ಅಲ್ವಾ ಕಾವೇರಿ? ನನ್ನ ಮೇಲೆ ನನಗಿಂತ ಹೆಚ್ಚಾಗಿ ನೀನು ನಂಬಿಕೆ ಇಟ್ಕೊಂಡಿದ್ದೆ. ಅದಕ್ಕೆ ಥ್ಯಾಂಕ್ಸ್ ಕಾವೇರಿ. ಪ್ರೀತಿ ಇರೋ ಕಡೆ ನಂಬಿಕೆ ಕೂಡ ಇರತ್ತೆ ಸಾಹೇಬ್ರೆ. ಏನು ಹೇಳಿದೆ ಕಾವೇರಿ? ಆ, ಆ, ಅದೇ ವಕೀಲ್ ಸಾಹೇಬ್ರೆ, ಪ್ರೀತಿ ಇರೋ ಕಡೆ ನಂಬಿಕೆ ಕೂಡ ಇರತ್ತಲ್ವಾ? ನಮ್ ಜಮೀನು ನಮ್ಗೆ ಜೀವ ಇದ್ದ ಹಾಗೆ. ಅದಕ್ಕೆ ಆ ಜಮೀನು ನಮ್ಗೆ ಸಿಗತ್ತೆ ಅಂತ ನಂಬಿಕೆ ಇದೆ. ಹಾಗೆ ನಿಮ್ಮೇಲೆ ಪ್ರೀತಿ, ಗೌರವ, ಅಭಿಮಾನ ಎಲ್ಲ ಇದೆ. ಅದಕ್ಕೆ ನೀವ್ ಗೆಲ್ತೀರ ಅನ್ನೋ ನಂಬಿಕೆ ನನಗಿದೆ. ಹೊರಗಡೆ ಗೊತ್ತಾಗಲ್ಲ, ಆದ್ರೂ ನೀನು ಒಳ್ಳೆ ಮಾತುಕಾರ್ತಿ ಕಾವೇರಿ. ನಿಮ್ಮಂತ ದೊಡ್ಡ ಮನುಷ್ಯರು ಪರಿಚಯ ಆಗಿದ್ದಕ್ಕೆ ನನ್ನನ್ನು ಹೀಗೆ ಬದಲಾಯಿಸಿದೆ ವಕೀಲ್ ಸಾಹೇಬ್ರೆ, ಅಷ್ಟೇ. ಸರಿ ಕಾವೇರಿ, ಸ್ವಲ್ಪ ಹೊತ್ತು ಜಾಗ್ ಮಾಡೋಣ ಬಾ. ಅಯ್ಯೋ ಕಾವೇರಿ, ಏನಾಯ್ತು? ಕುಡಿಯೋ ನೀರು ಬೇರೆ ಇಲ್ವಲ್ಲ ಇಲ್ಲಿ? ಕಾವೇರಿ, ಅಲ್ಲಿ ಕೂತ್ಕೋ. ಕೂತ್ಕೋ. ಅಯ್ಯೋ, ಬಿಕ್ಲಿಕ್ಕೆ ನಿಲ್ತಾ ಇಲ್ವಲ್ಲ? ಕಾವೇರಿ, ಇಲ್ಲೇ ಕೂತಿರ್ ಬಂದೆ. ಕಾವೇರಿ, ಏನು? ನಿಂತೋಯ್ತು ವಕೀಲ್ ಸಾಹೇಬ್ರೆ, ತುಂಬಾ ಧನ್ಯವಾದ. ಇದ್ದಕ್ಕಿದ್ದ ಹಾಗೆ ಬಿಕ್ಲಿಕ್ಕೆ ಬಂತಂದ್ರೆ ನಿನ್ನ ಯಾರೋ ನೆನ್ಸ್ಕೋತಾ ಇರ್ಬೇಕು ಕಾವೇರಿ. ನನ್ನನ್ನು ನೆನ್ಸ್ಕೊಳಕ್ ಯಾರಿದ್ದಾರೆ ವಕೀಲ್ ಸಾಹೇಬ್ರೆ? ನನಗೆ ಅಂತಿರೋದು ನಮ್ಮಮ್ಮ ಅಷ್ಟೇ. ಬೆಳಗ್ಗೆನೇ ಎದ್ದು ಎಲ್ಲಿ ಹೋಗಿದ್ದಾಳೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅದನ್ ಬಿಟ್ಟು ನಂಗೆ ಯಾರೂ ಇಲ್ಲ. ಹಾಗನ್ಬೇಡ ಕಾವೇರಿ, ಯಾರು ಇಲ್ಲ ಅಂತ ಯಾಕೆ ಅನ್ಕೋತೀಯ? ನಿನ್ಗೋಸ್ಕರ ರಾಜ್ಮಹಲಲ್ಲಿ ರಾಜಮಾತೆ ಇದ್ದಾರೆ, ಶಿವದೇವ್ ಅಂಕಲ್ ಇದ್ದಾರೆ, ಅವರೆಲ್ಲರ ಜೊತೆಗೆ ನಾನೂ ಇದ್ದೀನಿ. ನಿನ್ಗೋಸ್ಕರ ಇಷ್ಟು ಜನ ಇರಬೇಕಾದ್ರೆ ನೀನು ಆ ರೀತಿ ಫೀಲ್ ಆಗೋದಾಗ್ಲಿ ಮಾತಾಡೋದಾಗ್ಲಿ ಖಂಡಿತ ಮಾಡ್ಕೋಬಾರ್ದು ಕಾವೇರಿ. ಹಾಗಲ್ಲ ವಕೀಲ್ ಸಾಹೇಬ್ರೆ. ಇನ್ನೇನು ಮಾತಾಡ್ಬೇಡ ಕಾವೇರಿ, ನಿನ್ಗೋಸ್ಕರ ನಾವೆಲ್ಲರೂ ಇದ್ದೀವಿ. ಸರಿ ಕಾವೇರಿ, ಕೋರ್ಟಿಗೆ ಟೈಮ್ ಆಗ್ತಿದ್ದಲ್ವಾ, ಬಾ ಹೋಗೋಣ. ಹೌದು ವಕೀಲ್ ಸಾಹೇಬ್ರೆ,
ನೀವ್ ಹೋಗಿ ತಯಾರಾಗಿ ನಾನು ಹೋಗಿ ನಮ್ಮಮ್ಮನ್ ಕರ್ಕೊಂಡ್ ಬರ್ತೀನಿ. ಸರಿ ಕಾವೇರಿ. ಅಮ್ಮ ಅವರೇ, ವೀರಭದ್ರ, ಇನ್ನೂ ಭಯ ಪಡ್ತಿದ್ಯಾ? ಭಯ ಏನಿಲ್ಲ ಅಮ್ಮ. ಆದ್ರೆ ಆದ್ರೆ ಈ ಕೇಸ್ ಏನಾದ್ರೂ ನಾವು ಸೋತು ಹೋದ್ರೆ ನಾವು ತುಂಬಾ ನಷ್ಟ ಅನುಭವಿಸ್ಬೇಕಾಗುತ್ತೆ. ಕೇಸ್ನ ನಾವೇ ಗೆಲ್ಲೋದು. ನಮ್ಮ ಪರವಾಗಿ ವಾದ ಮಾಡ್ತಾ ಇರೋದು ಇದುವರೆಗೂ ಸೋಲನ್ನೇ ನೋಡದೇ ಇರುವಂಥ ತೇಜ. ಆ ಕಾವೇರಿನ ಕೂಡ ಸಾಮಾನ್ಯವಾಗಿ ನೋಡೋದು ಸರಿಯಲ್ಲ ವೈದಿಕ. ಅಷ್ಟು ಧೈರ್ಯವಾಗಿ ಕೇಸ್ ಫೈಲ್ ಮಾಡಿ ಕೋರ್ಟ್ವರೆಗೂ ಬಂದಿದ್ದಾಳೆ ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಹೌದಮ್ಮ ಅವರೇ, ಆ ಹಳ್ಳಿ ಹುಡುಗಿಗೆ ಅಷ್ಟು ಧೈರ್ಯ ಇಲ್ದೇನೆ ನಮ್ಮನ್ನು ಕೋರ್ಟ್ಗೆ ಎಳಿತಾಳಾ? ಅದನ್ನ ಯೋಚಿಸ್ತಿದ್ರೆ ನನಗೆ ಸ್ವಲ್ಪ ಭಯ ಆಗ್ತಿದ್ಯಮ್ಮ. ಹೆಣ್ಮಕ್ಳಿಗೆ ಹೆದರ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ತಲೆ ಕೆಟ್ಟೋರ್ ಥರ ಮಾತಾಡಿ ನನಗೆ ಕೋಪ ಬರ್ಸ್ಬೇಡ. ನಿನಗೆ ನಿಜವಾಗ್ಲೂ ಅಷ್ಟೊಂದು ಭಯ ಆಗ್ತಿದ್ರೆ ಧೈರ್ಯಕ್ಕೋಸ್ಕರ ಒಂದು ಕೆಲಸ ಹೇಳ್ತೀನಿ, ಮಾಡು. ಹೇಳಿ ಅಮ್ಮ ಅವರೇ. ಕೋರ್ಟ್ಗೆ ಕಾವೇರಿ ಒಬ್ಳೇ ಬಂದ್ಲಾ ಅಥವಾ ಅವಳ ಜೊತೆಗೆ ಅವ್ರಮ್ಮ ಕೂಡ ಬಂದಿದ್ದಾಳ? ನಿನ್ನೆ ಕಾವೇರಿ ತಾಯಿನೂ ಬಂದಿದ್ಲು, ಇವತ್ತು ಕೂಡ ಬರ್ಬೋದಮ್ಮ. ಗುಡ್. ಆ ಕಾವೇರಿಗೆ ಅಂತ ಇರೋದು ಅವ್ರಮ್ಮ ಒಬ್ರೇನೆ. ಅವ್ರಮ್ಮಂಗೇನಾದ್ರೂ ಆದ್ರೆ ಕಾವೇರಿ ತಡ್ಕೊಳಲ್ಲ. ನನಗ್ ಗೊತ್ತಿರೋ ಮಟ್ಟಿಗೆ ಕಾವೇರಿಗೆ ಈ ಜಮೀನಿನ್ಕಿಂತ ಅವಳ ಹೆತ್ತ ತಾಯಿನೇ ಹೆಚ್ಚು. ಸೊ ಕರೆಕ್ಟ್ ಟೈಮ್ ನೋಡ್ಕೊಂಡು ಕಾವೇರಿ ಅವ್ರ ತಾಯಿನ ಕಿಡ್ನಾಪ್ ಮಾಡಿಸ್ಬಿಡಿ. ಅವ್ರ ಕೋರ್ಟಲ್ಲಿ ಗೆಲ್ಲೋ ವಿಷಯನ ಪಕ್ಕಕ್ಕಿಡೋಣ. ಅವರು ಕೋರ್ಟಲ್ಲಿ ಹೇಗ್ ವಾದ ಮಾಡ್ತಾರೆ ಅನ್ನೋದನ್ನ ನಾನು ನೋಡ್ತೀನಿ. ಖಂಡಿತವಾಗ್ಲೂ ಆ ಜಮೀನು ಬೇಡ, ಏನು ಬೇಡ, ನಮ್ಮಮ್ಮನ್ನ ನನಗೆ ಕೊಟ್ಬಿಡಿ ಸಾಕು ಅಂತ ಕೈ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋ ಹಾಗೆ ಮಾಡ್ತೀನಿ. ಆಯ್ತು ಅಮ್ಮ ಅವರೇ, ಈ ಕೆಲಸನ ನಾನು ಮೊದಲೇ ಮಾಡಬೇಕಿತ್ತು. ಹೋಗ್ಲಿ, ಇವಾಗ ಮಾಡು. ಇನ್ನೆಲ್ಲ ನಾನೇ ನೋಡ್ಕೋತೀನಿ ಅಮ್ಮ ಅವರೇ. ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು. ಏನೇ ಹೆಚ್ಚು ಕಡಿಮೆ ಆದರೂ ಕೂಡ, ಯಾರೊಬ್ರಿಗೆ ಅನುಮಾನ ಬಂದರೂ ಕೂಡ ಯಾರೂ ಕಾಪಾಡೋಕ್ಕಾಗಲ್ಲ. ಆಯ್ತು ಅಮ್ಮ ಅವರೇ. ಏಯ್, ಇಲ್ಲಿ ಬಾರೋ. ಯಜಮಾನ್ರೆ, ನಿನ್ನೆ ಕಾವೇರಿ ಜೊತೆ ಅವ್ರ ಅಮ್ಮ ಬಂದಿದ್ಲಲ್ಲ, ಅವಳನ್ನ ಹುಷಾರಾಗಿ ಯಾರಿಗೂ ಗೊತ್ತಾಗ್ತಂಗೆ ಎತ್ತಾಕೊಂಡು ಹೋಗಿ. ಆಯ್ತು ಯಜಮಾನ್ರೆ, ನೀವು ಕೋರ್ಟಲ್ಲಿ ಕೇಸ್ ನೋಡ್ಕೊಳ್ಳಿ, ನಾವಿಲ್ಲಿ ಹೊರಗಡೆ ಒಳಗೊಂದು ಗತಿ ಕಾಣಿಸ್ತೀವಿ. ವಕೀಲ್ ಸಾಹೇಬ್ರೆ, ಇವತ್ತು ಕೇಸ್ ವಿಷಯ ಎಲ್ಲ ಮುಗ್ದೋದ್ರೆ ನಾಳೆ ನಮ್ಮ ಬಾವನ್ನ ಸಿಟಿಗೆ ಕಳಿಸ್ಬೋದು. ಹೌದು ಕಾವೇರಿ, ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ನಿಮ್ಮ ಬಾವನ್ನ ಓದಿಸೋದಕ್ಕೆ ನೀನ್ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದೆಯಾ? ಯಾರಾದರೂ ಸಹಾಯ ಮಾಡಬೇಕು ಅಂದ್ಕೊಂಡ್ರೆ ಅವ್ರ ಕೈಲಾದಷ್ಟು, ಅವ್ರ ಶಕ್ತಿ ಎಷ್ಟಿದೆಯೋ ಅಷ್ಟು ಸಹಾಯ ಮಾಡ್ತಾರೆ. ಆದರೆ ನೀನು ಮಾತ್ರ ನಿನ್ನ ಶಕ್ತಿ ಮೀರಿ ಸಹಾಯ ಮಾಡ್ತಾ ಇದೆಯಾ ಅವ್ರಿಗೆ. ನೀವು ಬದುಕೋಕಿರೋ ಒಂದೇ ಒಂದು ಆಧಾರ ಅಂದರೆ ಅದು ಈ ಲ್ಯಾಂಡ್. ಅದನ್ನು ಒತ್ತೆ ಇಟ್ಟು ಓದಿಸ್ತಾ ಇದ್ದೀರಾ ಅಂದರೆ ನೀವು ನಿಜವಾಗ್ಲೂ ಗ್ರೇಟ್. ನೀವು ಸಂಬಂಧಿಕರಾಗಿ ಸಿಕ್ಕಿರೋದು ನಿಜವಾಗ್ಲೂ ಶಂಕರು ಅದೃಷ್ಟ. ಅದು ನಾವ್ ಮಾಡ್ತಿರೋ ಸಹಾಯ ಅಲ್ಲ ವಕೀಲ್ ಸಾಹೇಬ್ರೆ, ನಮ್ಮ ಅವಶ್ಯಕತೆ, ನಮ್ಮ ಊರಿನ ಅವಶ್ಯಕತೆಗೆ. ನಿಮ್ಮೂರಿನ ಅವಶ್ಯಕತೆನಾ? ಹೌದಪ್ಪ, ನಮ್ ಊರ್ಗೆ ಬಸ್ಸು ಓಡಾಡೋ ವ್ಯವಸ್ಥೆ ಇಲ್ಲ. ಏನಾದ್ರೂ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ತೆಪ್ಪ ಹಾಕೊಂಡು ಆ ನದಿ ದಾಟ್ಕೊಂಡು ಹೋಗ್ಬೇಕು. ಆ ತರ ಹೋದ್ರು ಆಸ್ಪತ್ರೆ ಸೇರಕ್ ಮುಂಚೆನೆ ಪ್ರಾಣ ಹೋಗ್ಬಿಡತ್ತೆ. ಅದಕ್ಕೆ ನಮ್ ಊರಲ್ಲೇ ಡಾಕ್ಟರ್ ಇದ್ರೆ ನಮ್ ಊರ್ ಜನನ ಕಾಯಿಲೆಯಿಂದ ಕಾಪಾಡ್ಬೋದಲ್ವಾ? ಅದಕ್ಕೆ
ನಮ್ ಶಂಕುನ ಡಾಕ್ಟ್ರು ಓದಿಸ್ತಿರೋದು.